ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿಪ ಸೈಕ್ಲಿಂಗ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಅಧಿಕ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ನಮಗೆ ಅಧಿಕ ಮಾಸದಲ್ಲಿ ಬಂದಿರುವಂಥ ಈ ಹುಣ್ಣಿಮೆಗೆ ನಾವು ಅಧಿಕ ಹುಣ್ಣಿಮೆ ಅಂತ ಕರೆಯುತ್ತೇವೆ. ತುಂಬಾ ವಿಶೇಷವಾಗಿರುವಂಥದ್ದು. 3 ವರ್ಷಕ್ಕೆ ಒಂದು ಸಲ ನಮಗೆ ಈ ಹುಣ್ಣಿಮೆ ಕೂಡ ಬರುವಂಥದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ ಈ ಹುಣ್ಣಿಮೆದಂದು ನಾವು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ನಾವು ಮನೆ ದೇವರ ಪೂಜೆ ಕೂಡ ನಾವು ಮಾಡಬೇಕಾಗಿರುವಂಥದ್ದು. ಪ್ರತಿ ಹುಣ್ಣಿಮೆಯಲ್ಲಿ ನಾವು ಯಾವ ಥರ ಮನೆ ದೇವರ ಪೂಜೆ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಮನೆ ದೇವರ ಪೂಜೆಯನ್ನು ಕೂಡ ನಾವು ಮಾಡ್ಕೋಬಹುದು. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ನಾವು ಶನಿವಾರ ಕೂಡ ಮಾಡ್ಕೋಬಹುದು, ಇಲ್ಲ ಅಂದರೆ ಭಾನುವಾರ ಕೂಡ ನಾವು ಮಾಡ್ಕೋಬಹುದು. ನಮಗೆ ಹುಣ್ಣಿಮೆ ಯಾವಾಗ ಅಂತ ಮೊದಲಿಗೆ ನಿಮಗೆ ತಿಳಿಸ್ಬಿಟ್ಟು ನಂತರದಲ್ಲಿ ಈ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಅಧಿಕ ಹುಣ್ಣಿಮೆಯು ನಮಗೆ ಶನಿವಾರ ಬೆಳಿಗ್ಗೆ 11:58 ಪ್ರಾರಂಭವಾಗಿದ್ದು ಭಾನುವಾರ ಮಧ್ಯಾಹ್ನ 2:15 ಮುಕ್ತಾಯವಾಗ್ತದೆ. ನಾವು ಸೂರ್ಯೋದಯದ ಒಂದು ತೃತೀಯವನ್ನು ಗಣನೆ ತೆಗೆದುಕೊಂಡು ಭಾನುವಾರ ಹುಣ್ಣಿಮೆಯನ್ನು ನಾವು ಆಚರಣೆ ಮಾಡ್ತೇವೆ. ನಮ್ಮ ಮನೆಯವರ ಪೂಜೆ ನಾವು ಭಾನುವಾರ ನಾವು ಮಾಡ್ಕೋಬೇಕು. ಯಾವ ರೀತಿ ಅನ್ನೋದಾದರೆ, ನಾವು ಪ್ರತಿ ಸಲ ನಾವು ಹುಣ್ಣಿಮೆಯನ್ನು ಯಾವ ರೀತಿ ಪೂಜೆ ಮಾಡ್ತೇವೋ ಅದೇ ರೀತಿ ನಾವು ಪೂಜೆ ಮಾಡಿಕೊಳ್ಳುವಂಥದ್ದು. ಕಾಯನ್ನು ಬದಲಾವಣೆ ಮಾಡಲ್ಲ. ಕಾಯನ್ನು ತೊಳೆದ್ಬಿಟ್ಟು ಮತ್ತೊಂದು ಸಲ ಅರಿಶಿನ ಕುಂಕುಮವನ್ನು ಹಚ್ಚಿಟ್ಟು ನಾವು ಹೊಸದಾಗಿ ಕಲಸವನ್ನು ಸ್ಥಾಪನೆ ಮಾಡಿಕೊಂಡು ಅದೇ ಕಾಯನ್ನು ಇಟ್ಟು ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿನ ಇಟ್ಟು ನಾವು ಪೂಜೆಯನ್ನು ಕೂಡ ನಾವು ಮಾಡಿಕೊಳ್ತೇವೆ. ಒಂದು ವಿಶೇಷವಾಗಿಯೇ ಆ ರೀತಿಯೇ ನಾವು ನಮ್ಮ ಮನೆಯವರ ಪೂಜೆಯನ್ನು ನಾವು ಮಾಡ್ಕೋಬೇಕು. ಹಾಗೆ ಪ್ರಸಾದಕ್ಕೆ ಅಂತ ಒಂದು ವಿಶೇಷವಾಗಿ ಒಂದು ಪ್ರಸಾದವನ್ನು ಸೇರಿಸಿ ಮಾಡಿಕೊಂಡು ನಿಮ್ಮ ಮನೆಯವರ ಪೂಜೆಯನ್ನು ಮಾಡಿಕೊಂಡು 33 ದೀಪಗಳನ್ನು ಹಚ್ಚಿಡ್ಬೋದು. ಯಾಕೆಂದರೆ ಈ ಅಧಿಕ ಮಾಸದಲ್ಲಿ ನಾವು 33 ದೀಪವನ್ನು ಹಚ್ಚುವಂಥದ್ದು ತುಂಬಾ ಒಳ್ಳೆಯದು. ಇಲ್ಲ ಅಂದರೆ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ಸರಳವಾಗಿಯೇ ನೀವು ಪೂಜೆಯನ್ನು ಕೂಡ ಮುಕ್ತಾಯ ಮಾಡಬಹುದು. ಆ ರೀತಿ ಒಂದು. ಹಾಗೆ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ಬೋದು. ಕೆಲವರು ತುಂಬ ದಿವಸದಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಅಂಥದ್ದು ಕೂಡ ಈ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಆವತ್ತಿನ ದಿವಸ ಮಾಡ್ಬೋದು. ನೀವು ಸತ್ಯನಾರಾಯಣ ಸ್ವಾಮಿ ದಿವಸ ಪೂಜೆಯನ್ನು ನೀವು 2 ದಿವಸ ಕೂಡ ನೀವು ಮಾಡ್ಬೋದು. ಅಂದರೆ ನೀವು ಶನಿವಾರ ನಮಗೆ ವೆಂಕಟೇಶ್ವರ ಸ್ವಾಮಿ ವಾರ ಕೂಡ ಆಗಿರುವಂಥದ್ದು. ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ನೀವು ಮಾಡ್ಕೋಬಹುದು. ಇಲ್ಲಾಂದರೆ ಭಾನುವಾರ ಕೂಡ ನೀವು ಮಾಡ್ಬೋದು. ಬೆಳಗ್ಗೆನೇ ನೀವು ಮಾಡ್ಕೋಬಹುದು. ಭಾನುವಾರ ಕೂಡ ನೀವು ಮಾಡ್ಬೋದು, ಶನಿವಾರ ಕೂಡ ನೀವು ಮಾಡ್ಬೋದು. ನಿಮಗೆ ಮನೆಯಲ್ಲಿ ಮಾಡಲಿಕ್ಕಾಗಲ್ಲ ಅನ್ನೋದಾದರೆ ದೇವಸ್ಥಾನಕ್ಕೆ ಹೋಗ್ಕೊಂಡು ಸಹ ಸಾಮೂಹಿಕವಾಗಿ ಅವರು ಪೂಜೆ ಮಾಡ್ತಾ ಇರ್ತಾರೆ. ಅದನ್ನು ಒಂದು ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲೂ ಕೂಡ ನಿಮಗೆ ಮಾಡಿದಂತೆ ನಿಮಗೆ ಒಂದು ಫಲಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಆ ರೀತಿ ಕೂಡ ಮಾಡ್ಕೋಬಹುದು. ಹಾಗೆ ಇಷ್ಟು ತಿಂಗಳ ಕಾಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಅನ್ನೋದು ಕೂಡ ನೀವು ಪ್ರಾರಂಭ ಮಾಡ್ಕೋಬಹುದು. ಅಂದರೆ 5 ತಿಂಗಳು, 7, 9, 11, 21 ತಿಂಗಳು ನೀವು ಸಂಕಲ್ಪ ಮಾಡಿಕೊಂಡು ಈ ಹುಣ್ಣಿಮೆಗೆ ನೀವು ಪ್ರಾರಂಭ ಮಾಡಿಕೊಂಡು ಕೊನೆಯ ಒಂದು ತಿಂಗಳ ಒಂದು ಹುಣ್ಣಿಮೆಗೆ ನೀವು ಅರ್ಚಕರನ್ನು ನೀವು ಕರೆಸಿ ನೀವು ಉದ್ಯಾಪನೆ ರೀತಿಯಲ್ಲಿ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಮುಗಿಸ್ಬಹುದು. ಆ ರೀತಿ ಕೂಡ ನಾವು ಒಂದು ಆಚರಣೆ ಮಾಡಬಹುದು. ಈ ಒಂದು ಅಧಿಕ ಮಾಸದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಸಾಕಾದಕ್ಕೆ ಆ ಒಂದು ಈ ಪೂಜೆನ ಕೂಡ ಮಾಡ್ಕೋಬಹುದು. ಒಟ್ಟಾರೆ ನಿಮ್ಗೆ ಇಷ್ಟವಾದಲ್ಲಿ ಆ ರೀತಿಯನ್ನು ನಡ್ಕೋಬಹುದು. ತುಂಬಾ ವಿಶೇಷವಾಗಿರುವಂಥದ್ದು. ಶನಿವಾರ ಕೂಡ ಆಚರಣೆ ಮಾಡಬಹುದು, ಭಾನುವಾರ ಕೂಡ ಮಾಡಬಹುದು. ಹಾಗೆ ಹಸುವಿನ ಪೂಜೆ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಹಸುವಿಗೆ ಅವಲಕ್ಕಿ, ಬೆಲ್ಲ, ಬಾಳೆಹಣ್ಣನ್ನು ತಿನ್ನಿಸಿ ನಿಮಗೆ ಒಳ್ಳೆಯದಾಗ್ತಾನೆ ಹೋಗ್ತದೆ. ಇಷ್ಟು. ಹಾಗೆಯೇ ಆವತ್ತಿನ ಒಂದು ದಿವಸ ನಾವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಕೂಡ ನಾವು ಮಾಡ್ಕೋಬಹುದು. ಅದನ್ನು ನಾವು ಭಾನುವಾರ ಬೆಳಗ್ಗೆ ಮಾಡಬೇಕಾಗಿರ್ತದೆ. ಹಾಗೆ ಚಂದ್ರನ ಬಳಿ ನೀವು ಹಾಲನ್ನು ಇಟ್ಟು ನಿಮ್ಮ ಮನೆಯವರ ಒಂದು ಸದಸ್ಯರಲ್ಲಿ ನೀವು ಆರೋಗ್ಯ ಒಂದು ಸರಿಪಡಿಸಿಕೊಳ್ಳುವಂತೆ ಕೇಳಿಕೊಂಡು ಹಾಲನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಆ ಹಾಲನ್ನು ನೀವು ಮನೆಯವರೆಲ್ಲ ನೀವು ಅದನ್ನು ಸೇವನೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಒಂದು ಹಾಲನ್ನು ನೀವು ಸೇವನೆ ಮಾಡಬೇಕು. ಆ ಹಾಲಿನ ಪೂಜೆ ನಾವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗೋದ್ರಿಂದ ಶನಿವಾರ ನೀವು ಚಂದ್ರನ ಬಳಿಗೆ ನೀವು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಶನಿವಾರ ಸಂಜೆ ರಾತ್ರಿ ಸಮಯದಲ್ಲಿ ಆ ಪೂಜೆ ನಾವು ಮಾಡ್ಕೋಬೇಕು. ಇದು ನೀವು ಮಾಡ್ತಾ ಬನ್ನಿ, ನಿಮಗೆ ಒಂದು ಆರೋಗ್ಯದ ಸಮಸ್ಯೆ ಕೂಡ ನಿಮಗೆ ಒಂದು ದೂರವಾಗ್ತಾ ಹೋಗ್ತದೆ ಅದು. ಸೊ ಇಷ್ಟು ನಮಗೆ ಒಂದು ಅಧಿಕ ಮಾಸದ ಒಂದು ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಳ್ಬೇಕಾಗಿರುವಂಥದ್ದು. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.